ಸೊ ವಾಟ್ ಇಸ್ ದ ಬೆಸ್ಟ್ ಅವರಿಗೆ ಸರ್ ಅದನ್ನು ತಡೆಯೋಕ್ಕೆ ಮತ್ತೆ ಏನು ಮಾಡ್ಬೋದು? ಈಗ ಲಾಸ್ಟ್ ಟೈಮ್ ಒಂದಷ್ಟೇ ಎಲ್ಲ ಏನೇ ತೊಗೊಂಡ್ರು ಮತ್ತು ಅದು ಜಾಸ್ತಿ ಆಗ್ತಾನೆ ಇದೆ. ನಡೀತದೆ ಸರ್. ಕನ್ನಡ ಸರ್ ಕನ್ನಡ ಅಂತ ಬಂದಾಗ ಬೆಸ್ಟ್ ಸಿನಿಮಾ ಯಾವುದು ಅಂತ ಹೇಳಿದ್ರೆ ಈಗ ಅಂತ ಹೇಳಿದ್ದು ಇವಾಗ ವಾರಣಾಸಿ ಕನ್ನಡ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಂಥ ಕನ್ನಡ ಅಂತ ಬಂದಾಗ ನಿಮ್ಮ ಒಂದು ಸಿನಿಮಾ ಲೆಕ್ಕಾಚಾರದಲ್ಲಿ ತೊಗೊಂಡು ಅಂದರೆ ಉದಾಹರಣೆಗೆ ಎಕ್ಸಾಂಪಲ್ ಹಿಂದೆ ರಿಲೀಸ್ ಆಗಿರೋಂಥ ಸಿನಿಮಾಗಳನ್ನ ಎಕ್ಸಾಂಪಲ್ ತೊಗೊಂಡು ಅವರು ಪರ್ಟಿಕ್ಯುಲರ್ಗೆ ಕರ್ನಾಟಕಕ್ಕೆ ಸೀಮಿತ ಮತ್ತು ಅಂದರೆ ಕರೆಕ್ಟಾಗಿ ನೀವು ವಾಲ್ಯೂಮ್ ಜಾಸ್ತಿ ಫುಲ್ಲಿಂಗ್ ಹೋಗ್ತಾ ಇದ್ದೀವಿ. ಓಕೆ ಅಂದರೆ ಸೊ ಎಕ್ಸಾಂಪಲ್ ಕರ್ನಾಟಕಕ್ಕೆ ಸೀಮಿತವಾಗಿರ್ತಾರೆ. ಇನ್ನು ಅದರ್ಸ್ ಅಂದರೆ ನಾನು ಉದಾಹರಣೆಗೆ ನನ್ನ ವೇ ಪ್ರಕಾರವಾಗಿ ನಮ್ಮ ಮಕ್ಕಳನ್ನ ಸೇರಿಸ್ತೀವಿ ಸ್ಕೂಲ್ಗೆ. ನಾವು ಸೇರಿಸ್ಬೇಕಾದ್ರೆ ಒಂದು ಕರ್ನಾಟಕದಲ್ಲಿ ಸ್ಪೋರ್ಟ್ಸ್ ಹೋದಾಗ ಅಲ್ಲಿಂದ ಮತ್ತೆ ತಿರುಗಿ ನ್ಯಾಷನಲ್ ಹೋಗಬೇಕು ಅಂತ ಆಸೆ ಪಡ್ತೀವಿ. ಆ ವಿಚಾರದಲ್ಲಿ ನಮ್ಮ ಕಲಾವಿದರು ಎಲ್ಲೇ ಒಂದು ದೊಡ್ಡ ಲೆವೆಲಲ್ಲಿ ಬೆಳೆದ್ರು ಕೂಡ ನಮಗೆ ಖುಷಿನೇ. ಅಂಥ ವಿಚಾರದಲ್ಲಿ ಈ ಒಂದು ಈಕ್ವಾಲಿಟಿ ಅಂದರೆ ಬೇರೆ ಬೇರೆ ಥರ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ, ಇದೇ ಲ್ಯಾಂಗ್ವೇಜಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿರೋರು ಮಾತ್ರ ಸೀಮಿತ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಗ್ತಿದೆ ಸರ್. ಆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಸರ್? ಅಂದರೆ ಅವರು ನಮ್ಮ ಕಲಾವಿದರು ಬೇರೆ ಲ್ಯಾಂಗ್ವೇಜಲ್ಲಿ ಹೋಗಿ ಬೇರೆ ಭಾಷೆ ಕೂಡ ನಮಗೆ ಇಷ್ಟ ಇದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರ ಅನ್ನೋದನ್ನ ಖುಷಿ ಪಡಿ. ನಮ್ಗೆ ಖುಷಿ ಇದೆ ಸರ್. ಬೇರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಸಿ ಓಡಾಡ್ತಿದೆ, ಅಂದರೆ ಮಾತನಾಡ್ಕೊಳ್ತಿದ್ದಾರೆ ಅಂತ ಅವ್ರೆ ಏನು ವಿಷಯ ಅಂದರೆ ಹೀರೋ ಹಾಗೆ ಮಾಡ್ತಾರೆ, ಬೇರೆ ಭಾಷೆಗಳಲ್ಲಿ ಹೋಗಿ ಸೈಡ್ ಆಕ್ಟರ್ ಮಾಡೋದು, ವಿಲನ್ ಆಗಿ ಮಾಡೋದು ಇದೆ. ಈ ಮನೇಲಿ ಗಂಡ ಆಗಿರ್ತೀನಿ, ಪಕ್ಕದ ಮನೇಲಿ ಫ್ರೆಂಡ್ ಆಗಿರ್ತೀನಿ, ಅಲ್ಲೂ ಗಂಡ ಅದು ತಪ್ಪಲ್ಲ ಸರ್. ನಮ್ಮ ಇದರಲ್ಲಿ ಬೇರೆಯವರು ಮಾತಾಡ್ತಿದ್ದಾರೆ, ಆ ಮಾತಿಗೆ ನಿಮ್ಮ ಒಂದು ಅಭಿಪ್ರಾಯ ಕೇಳಿದೆ ಸರ್. ನಿಮಗೆ ಓಕೆ ನಾವು ಮಾಡ್ಕೊಂಡು ಬರ್ತಾ ವಿಕ್ರಾಂತೋಳದಲ್ಲಿ ಅನುಪ್ ಸರ್ಗೆ ಕಾರ್ಡ್ ಕೊಡ್ತೀರಾ, ಸೂಪರ್ ಹಿಟ್ ಆಗಿದೆ ಹೇಳಿ. ಮ್ಯಾಕ್ಸ್ ಅಲ್ಲಿ ವಿಜಯ್ ಸರ್ಗೆ ಕೊಡ್ತೀರಾ, ಮಾತು ಕೂಡ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಏನಾದರೂ ಬೇರೆ ಗಿಫ್ಟ್ ಏನಾದರೂ ಕೊಡ್ತೀರಾ? ಕೊಟ್ಟಿದ್ದಕ್ಕೆ ಕಾರಣ ಅದಕ್ಕೆಲ್ಲ ಬೇರೆ ಏನಿಲ್ಲ. ಅನೂಪ್ ಒಳ್ಳೆ ಫ್ಯಾಮಿಲಿಯಿಂದ ಬಂದವರು, ಭಾಳ ಹೆಸರಾಂತ ವ್ಯಕ್ತಿ, ಕಲ್ಚರ್ಡ್ ಫ್ಯಾಮಿಲಿ. ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿ ಒಳ್ಳೆ ಜಾಬ್ನೆಲ್ಲ ಬಿಟ್ಟು ಕನ್ನಡ ಚಿತ್ರಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಇನ್ನೊಂದು ಆ ವ್ಯಕ್ತಿ ಭಾಳ ಚೂರಿ ಹಾಗಿದ್ದಾಗ ಎಲ್ಲೋ ಒಂದು ಅವ್ರ ಮನೆಯಲ್ಲೂ ಅವ್ರ ವೈಫು ಕೆಲಸ ಮಾಡ್ತಾರೆ. ಹಾಗೆ ಬಂದಾಗ ತುಂಬ ಒಂದಿದ್ದಾಗ ಏನೋ ಒಂದು ಕಾರು ಇರೋದನ್ನು ಕೊಟ್ಟಿದ್ರು, ಅವರು ತೊಗೊಂಡಿದ್ರು. ರಾತ್ರಿ ನನಗೊಂದು ಅಭ್ಯಾಸ ಇದೆ, 2 ಗಂಟೆ 3 ಗಂಟೆಗೆ ಫೋನ್ ಹಾಕಿದೆ. ಏನಾದ್ರು ಮೀಟಿಂಗ್ ಬಂದು ಅಲ್ಲೇ ಪಕ್ಕದಲ್ಲೇ ಅನುಪೇ ಮಾಡ್ತಾರೆ, ಬನ್ನಿಲ್ಲ ಅರ್ಜೆಂಟಿನ ಮಾತಾಡ್ತಾರೆ. ಅವ್ರು ಬರ್ತಾರೆ. ಒಂದು ದಿವಸ ಬಂದು ಹೋಗ್ಬೇಕಾದ್ರೆ ಅವರು ಕಾರು ಎಲ್ಲಿ ಪಾರ್ಕ್ ಮಾಡ್ತಾರೆ, ಇಲ್ಲ ನಡ್ಕೊಂಡು ಹೋಗ್ತೀನಿಲ್ಲ ಕ್ಯಾಬಲ್ಲಿ ಹೋಗ್ತೀನಿ ಏನಕ್ಕೆ ಕೇಳಕ್ಕೆ ಹೋಗಿದ್ವಿ ಇರಲಿಲ್ಲ ಒಂದು ಸರ್. ಅದು ತಲೆಯಲ್ಲಿದ್ದಾಗ ಯಾವತ್ತೂ ಒಂದು ದಿವಸ ಒಂದು ಚಿಕ್ಕದ ಗೇಮ್ ಆಡಿಸೋ ಥರ ಮಾಡಿದ್ವಿ. ಆ ಗೇಮಲ್ಲಿ ಗೆದ್ದಿರೋ ಥರ ನಾನು ಮಾಡಿದ್ದೆ. ವಿಜಯ್ಗೆ ಏನಂತಂದರೆ he comes from not a very strong background and ಚಿಕ್ಕ ಮಗು ಇದೆ, ಹೆಂಡ್ತಿದ್ದಾರೆ. ಒಂದು ದಿವಸ ನಾನು ಅರೇಂಜ್ ಮಾಡಿದ ಪಾರ್ಟಿಗೆ ಇಬ್ಬರು ಟ್ಯಾಕ್ಸಿಯಲ್ಲಿ ಬಂದು ನನ್ನ ನಿರ್ದೇಶಕರಾಗಿ ನನಗೆ ಇಷ್ಟ ಇಲ್ಲ. ಆ ಮಗು ಆ ತಂದೆನ ತುಂಬ ಹೆಮ್ಮೆಯಿಂದ ನೋಡು ನನ್ನ ಆಸೆ. ಅದಕ್ಕೆ ಕೊಟ್ಟನೆ ಹೊರತು ಬೇರೆ ಏನಕ್ಕೆ ನಾನು ಅದಕ್ಕೆ ಯೋಗರಾಜ್ ಭಟ್ಟಿಗೆ ಕಾರ್ ಕೊಡೋಕ್ಕಾಗಿಲ್ಲ, ಯಾಕಂದ್ರೆ ಅವರು ಈ ಬೈಕು ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅವ್ರಿಗೆ ಇನ್ನೊಂದು ಭಯ ಇದೆ, ಯೋಗರಾಜ್ ಭಟ್ರವ್ರಿಗೆ ಕಾರ್ ಕೊಟ್ಟರೆ ಮರ್ತ್ಬಿಟ್ಟು ಅದೆಲ್ಲ ಬಿಟ್ಟು ಆಟೋದಲ್ಲಿ ಹೋಗಿ ಏನೋ ಮರ್ತ್ಬಿಟ್ಟು ಯೋಗರಾಜ್ಗೆ ಅದು ನನ್ನ ಹುಡುಗರೇ. ಇನ್ನೊಂದು ಹೇಳ್ತೀನಿ ಕೇಳಿ, ಇವತ್ತಿನ ಸ್ಟೇಜಲ್ಲಿ ನನ್ನೊಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಅದು ಕಲಾವಿದರಾಗಿರಲಿ ಯಾರೇ ಇರಲಿ, ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಆ್ಯಂಡ್ ಐ ಆಮ್ ನಾಟ್ ಎ ವೆರಿ ಮೆಟೀರಿಯಲ್ಸ್ಟಿಕ್, ಬಟ್ ಯಾವುದಾದ್ರು ಒಂದು ಖುಷಿನ ವ್ಯಕ್ತಪಡಿಸೋ ರೀತಿ ಇದ್ದರೆ ಅದು ಅವ್ರಿಗೆ ಉಪಯೋಗ ಆಗುತ್ತೆ ನನಗೆ.